ಬರೋಬ್ಬರಿ 62 ಕೋಟಿ. ಮಹಾಕುಂಭದಲ್ಲಿ ಅಮೃತ ಸ್ನಾನ ಮಾಡಿದವರ ಲೆಕ್ಕ ಇದು. ಸುಮಾರು 45 ಕೋಟಿ ಜನ ಪುಣ್ಯ ಸ್ನಾನ ಮಾಡಬಹುದು ಅಂತ ಈ ಮೊದಲು ಅಂದಾಜು ಮಾಡಲಾಗಿತ್ತು. ಆದರೆ ಎಲ್ಲರ ಲೆಕ್ಕ ಉಲ್ಟಾ. ಎಲ್ಲ ದಾಖಲೆಗಳು ಒಡಿಸ್. 144 ವರ್ಷಗಳ ನಂತರ ಬಂದ ಮಹಾಕುಂಭ ಸೃಷ್ಟಿ ಮಾಡಿದ್ದು ಸನಾತನ ಸುನಾಮಿ. 62 ಕೋಟಿ ಅಂದ್ರೆ ಬರೋಬ್ಬರಿ 2 ಪಾಕಿಸ್ತಾನ, ಹೆಚ್ಚು ಕಡಿಮೆ 2 ಅಮೆರಿಕ ಜನಸಂಖ್ಯೆ. ನೋಡಿ, ರಷ್ಯಾದ ಜನಸಂಖ್ಯೆಯೇ 15 ಕೋಟಿ ಅಂದ್ರೆ ರಷ್ಯಾದ ಜನಸಂಖ್ಯೆಗಿಂತ 4 ಪಟ್ಟು ಹೆಚ್ಚು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಲ್ಲಿ ಭಕ್ತಿ ಭಾವ ಅನಾವರಣ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರಿಂದ ಪುಣ್ಯ ಸ್ನಾನ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಜನರ ಆಗಮನ. ಫೆಬ್ರವರಿ 26ಕ್ಕೆ ಮಹಾ ಕುಂಭಮೇಳಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಪ್ರಯಾಗ್ರಾಜ್ಗೆ ಬರುವವರ ಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚುವ ಸಾಧ್ಯತೆ ಇದೆ. ಈವರೆಗೆ ಒಟ್ಟು 62 ಕೋಟಿ ಜನರಿಂದ ಪುಣ್ಯ ಸ್ನಾನ. ಮಹಾಶಿವರಾತ್ರಿ ಎಂದು ಹಿಂದೂ ಸುನಾಮಿ ಫಿಕ್ಸ್. ಪ್ರಯಾಗ್ರಾಜ್ನಲ್ಲಿ ಹೆಚ್ಚಿನ ಜನದಟ್ಟಣೆ ಕಂಡು ಬರ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರ್ತಿರೋದ್ರಿಂದ ಸಕಲ ಮುಂಜಾಗ್ರತೆ ಕೈಗೊಳ್ಳಲಾಗಿದೆ. ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಹಾಗೂ ಜನರ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಹಾಕುಂಭದ ಬಗ್ಗೆ ಅವಹೇಳನ ಮಾಡಿದ ವಿಪಕ್ಷಗಳಿಗೆ ಯೋಗಿ ಆದಿತ್ಯನಾಥ್ ಮಾತಿನ ಚಾಟಿಯನ್ನ ಬೀಸಿದ್ದಾರೆ. ಸೌಭಾಗ್ಯ ಎಂದುಕೊಂಡ್ರೆ ಒಳ್ಳೆಯದು, ದೌರ್ಭಾಗ್ಯ ಎಂದುಕೊಂಡರೆ ಅವನತಿಯಾಗುತ್ತೆ ಅಂತ ತಿರುಗೇಟನ್ನ ನೀಡಿದ್ದಾರೆ. महाकुंभ के बारे में जो बातें आप लोगों ने कही, आपने कहा कि एक जाति विशेष को वहां जाने से रोका गया. किसी जाति को रोका नहीं गया था. हम लोगों ने कहा था जो सद्भावना से जाएगा वो सम्मान से कुंभ में जाए, लेकिन जो सद्भावना से नहीं दुर्भावना से जाएगा तो उसकी दुर्गति भी होगी जरूर, अगर उसने कुंभ में अव्यवस्था पैदा करने का प्रयास किया. ದೇಶ ವಿದೇಶದ ಭಕ್ತರು ಮಾತ್ರವಲ್ಲದೆ ಹಲವು ಸೆಲೆಬ್ರಿಟಿಗಳು ಕೂಡ ಪವಿತ್ರ ಸ್ನಾನವನ್ನ ಮಾಡಿ ಪುನೀತರಾಗಿದ್ದಾರೆ. ಈವರೆಗೂ ಮೇಳದಲ್ಲಿ ಬರೋಬ್ಬರಿ 62 ಕೋಟಿಗೂ ಹೆಚ್ಚು ಮಂದಿ ಪುಣ್ಯ ಸ್ನಾನವನ್ನ ಮಾಡಿದ್ದು ಹೊಸ ದಾಖಲೆಯಾಗಿದೆ. ಬಾಲಿವುಡ್ ಸ್ಟಾರ್ ಅಕ್ಷಯ್ ಕುಮಾರ್ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಯಾವುದೇ ಸಮಸ್ಯೆಯಾಗದಂತೆ ಎಲ್ಲ ವ್ಯವಸ್ಥೆ ಕಲ್ಪಿಸಿರುವ ಯೋಗಿ ಆದಿತ್ಯನಾಥ್ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. बहुत बढ़िया इंतजाम है, बहुत अच्छी तरह मतलब हम यहाँ के सीएम साहब योगी साहब का बहुत बहुत धन्यवाद करते हैं कि इतना अच्छा इंतजाम कर रखा है. ಇಷ್ಟೇ ಅಲ್ಲ, ಚುನಾವಣಾ ಆಯೋಗದ ಅಧ್ಯಕ್ಷ ಜ್ಞಾನೇಶ್ ಕುಮಾರ್ ಕೂಡ ಸಂಗಮದಲ್ಲಿ ಕುಟುಂಬ ಸಮೇತರಾಗಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿತ್ಯ ಕೋಟಿ ಕೋಟಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಪವಿತ್ರ ಸ್ನಾನವನ್ನ ಮಾಡ್ತಿದ್ದಾರೆ. ಶಿವರಾತ್ರಿಯಂದು ನಿರೀಕ್ಷೆಗಿಂತ ಹೆಚ್ಚು ಭಕ್ತರು ಸೇರುವ ಸಾಧ್ಯತೆ ಇದ್ದು ಮತ್ತೊಂದು ಇತಿಹಾಸ ಸೃಷ್ಟಿಯಾಗುವುದು ಪಕ್ಕಾ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳದಲ್ಲಿ ಜನವೋ ಜನ, ಎತ್ತ ನೋಡಿದ್ರು ಜನಸಾಗರ. ನಿತ್ಯ ತ್ರಿವೇಣಿ ಸಂಗಮದಲ್ಲಿ ಸಾಗರೋಪಾದಿಯಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ. ಹೀಗೆ ಪವಿತ್ರ ಸ್ನಾನ ಮಾಡುವ ನೀರು ಎಷ್ಟು ಶುದ್ಧ ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡಿದ್ವು. ಸದ್ಯ ಅದರ ರಿಪೋರ್ಟ್ ರಿಪಬ್ಲಿಕ್ ಕನ್ನಡಗೆ ಸಿಕ್ಕಿದ್ದು. ಆ ಕುರಿತ ವರದಿ ಇಲ್ಲಿದೆ ನೋಡಿ. ನೇ ದಿನ ಮಹಾಕುಂಭ ಮೇಳ ಸಂಭ್ರಮ. ಗಂಗಾ ಮಲಿನ ಅನ್ನೋದೇ ಶುದ್ಧ ಸುಳ್ಳು. ಪ್ರಯಾಗ್ರಾಜ್ನಲ್ಲಿನ ಮಹಾಕುಂಭ ಮೇಳ ಎಂದಿನಂತೆ ಇವತ್ತು ಫುಲ್ ಹೌಸ್. ಇನ್ನು ಕೇವಲ 2 ದಿನ ಬಾಕಿ ಉಳಿದಿರುವಂತೆಯೇ ಮಹಾಕುಂಭ ಮೇಳದ ಕಡೆ ಜನಪ್ರವಾಹ ಹರಿದು ಬರ್ತಿದೆ. ಇಡೀ ಮಹಾಕುಂಭ ಮೇಳದ ಲೆಕ್ಕಾಚಾರ ಗಮನಿಸಿದ್ರೆ ಒಟ್ಟು 45 ದಿನಗಳಲ್ಲಿ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಯಾತ್ರಿಕರ ಲೆಕ್ಕವೇ 65 ಕೋಟಿ ದಾಟುವ ಸಾಧ್ಯತೆ ಇದೆ. ಹೀಗೆ ಸಾಗರೋಪಾದಿಯಲ್ಲಿ ನಿತ್ಯ ಹರಿದು ಬರ್ತಿರುವ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಪುನೀತರೇನೋ ಆಗ್ತಿದ್ದಾರೆ. ಆದ್ರೆ ಗಂಗಾ ನೀರು ಅದೆಷ್ಟರ ಮಟ್ಟಿಗೆ ಶುದ್ಧವಾಗಿದ್ದಾಳೆಂದು ಯೋಗಿ ಸರ್ಕಾರಕ್ಕೆ ವಿಪಕ್ಷಗಳು ಪ್ರಶ್ನೆ ಮಾಡಿತ್ತು. ಈ ಆರೋಪಕ್ಕೆ ಉತ್ತರ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಗಂಗಾಜಲ ರಿಪೋರ್ಟ್.
ಇನ್ನು ಗಂಗಾ ಸೇರಿದಂತೆ ತ್ರಿವೇಣಿ ಸಂಗಮದ ನೀರು ಮಲಿನವಾಗಿದೆ ಅಂತ ಸಮಾಜವಾದಿ ಪಾರ್ಟಿ ಸೇರಿದಂತೆ ಪ್ರತಿಪಕ್ಷಗಳು ಆರೋಪಿಸ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಗಂಗಾ ಜಲ ಸಂಬಂಧಿಸಿದ ರಿಪೋರ್ಟ್. ಲ್ಯಾಬ್ ಪರೀಕ್ಷಾ ವರದಿಯಲ್ಲಿ ಗಂಗಾ ನೀರು ಕಲುಷಿತ ಆಗಿಲ್ಲ ಅಂತ ಬಯಲಾಗಿದೆ. ಇನ್ನು ಗಂಗಾ ಜಲ ಪರಿಶುದ್ಧವಾಗಿದೆ ಅಂತ ವರದಿ ಬಂದಿದೆ. ರಿಪೋರ್ಟ್ನಲ್ಲಿ ನೀರಿನಲ್ಲಿ ಪಿಎಚ್ ಪ್ರಮಾಣ 6.5 ರಿಂದ 8.5 ರಷ್ಟಿರಬೇಕು. ಸಂಗಮ್ ಘಾಟ್ನಲ್ಲಿ 8.4 ಪ್ರಮಾಣದಷ್ಟಿದೆ. ನೀರಿನಲ್ಲಿನ ಆಮ್ಲಜನಕ ಪ್ರಮಾಣ 3 mg ಇರಬೇಕು. ಸಂಗಮದಲ್ಲಿ 2.64 mg ಇದೆ. ಸಂಗಮ್ ಘಾಟ್ನಲ್ಲಿ 780 MPN ರಷ್ಟಿದೆ. ಇದಕ್ಕೂ ಮೊದಲು ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ನೀರಿನ ನೈರ್ಮಲ್ಯತೆ ಬಗ್ಗೆ ಉತ್ತರ ನೀಡಿದ್ದ ಯೋಗಿ ಆದಿತ್ಯನಾಥ್, ನೀರು ಮಲಿನವಾಗಿಲ್ಲ. ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರಂತರವಾಗಿ ಈ ಬಗ್ಗೆ ಮೇಲ್ವಿಚಾರಣೆ ಮಾಡ್ತಾ ಇದೆ ಅಂತ ಹೇಳಿದ್ರು. पॉल्यूशन कंट्रोल बोर्ड है, वो लगातार वहां पे जल की मॉनिटरिंग करता है, उसकी गुणवत्ता को बनाए रखने के लिए कार्य कर रहा है। और आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा रही, यानी संगम का जल स्नान करने लायक भी है और आचमन करने लायक भी है। जो लोग इसका दुष्प्रचार कर रहे हैं उन सबको इस बात को देखना चाहिए. ಅದರಂತೆ ಗಂಗಾ ನೀರು ಕಲುಷಿತವಾಗಿಲ್ಲ ಅನ್ನೋದು ವರದಿ ಮೂಲಕ ಗೊತ್ತಾಗ್ತಿದೆ. ಹೀಗಾಗಿ ಭಕ್ತರು ನಿಶ್ಚಿಂತೆಯಿಂದ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬಹುದಾಗಿದೆ. ಅಲ್ಲದೆ ವರದಿ ಮೂಲಕ ವಿಪಕ್ಷಗಳಿಗೆ ಚಾಟಿ ಬೀಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬರೋಬ್ಬರಿ 62 ಕೋಟಿ ಮಹಾಕುಂಭದಲ್ಲಿ ಅಮೃತ ಸ್ನಾನ ಮಾಡಿದವರ ಲೆಕ್ಕ ಇದು. ಸುಮಾರು 45 ಕೋಟಿ ಜನ ಪುಣ್ಯ ಸ್ನಾನ ಮಾಡಬಹುದು ಅಂತ ಈ ಮೊದಲು ಅಂದಾಜು ಮಾಡಲಾಗಿತ್ತು. ಆದರೆ ಎಲ್ಲರ ಲೆಕ್ಕ ಉಲ್ಟಾ. ಎಲ್ಲ ದಾಖಲೆಗಳು ಒಡಿಸ್. 144 ವರ್ಷಗಳ ನಂತರ ಬಂದ ಮಹಾಕುಂಭ ಸೃಷ್ಟಿ ಮಾಡಿದ್ದು ಸನಾತನ ಸುನಾಮಿ. 62 ಕೋಟಿ ಅಂದ್ರೆ ಬರೋಬ್ಬರಿ 2 ಪಾಕಿಸ್ತಾನ, ಹೆಚ್ಚು ಕಡಿಮೆ 2 ಅಮೆರಿಕ ಜನಸಂಖ್ಯೆ. ನೋಡಿ, ರಷ್ಯಾದ ಜನಸಂಖ್ಯೆಯೇ 15 ಕೋಟಿ ಅಂದ್ರೆ ರಷ್ಯಾದ ಜನಸಂಖ್ಯೆಗಿಂತ 4 ಪಟ್ಟು ಹೆಚ್ಚು. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಲ್ಲಿ ಭಕ್ತಿ ಭಾವ ಅನಾವರಣ. ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರಿಂದ ಪುಣ್ಯ ಸ್ನಾನ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಜನರ ಆಗಮನ. ಫೆಬ್ರವರಿ 26ಕ್ಕೆ ಮಹಾ ಕುಂಭಮೇಳಕ್ಕೆ ತೆರೆ ಬೀಳಲಿದೆ. ಹೀಗಾಗಿ ಪ್ರಯಾಗ್ರಾಜ್ಗೆ ಬರುವವರ ಸಂಖ್ಯೆ ನಿರೀಕ್ಷೆಗಿಂತ ಹೆಚ್ಚುವ ಸಾಧ್ಯತೆ ಇದೆ. ಈವರೆಗೆ ಒಟ್ಟು 62 ಕೋಟಿ ಜನರಿಂದ ಪುಣ್ಯ ಸ್ನಾನ. ಮಹಾಶಿವರಾತ್ರಿಯಂದು ಹಿಂದೂ ಸುನಾಮಿ ಫಿಕ್ಸ್. ಪ್ರಯಾಗ್ರಾಜ್ನಲ್ಲಿ ಹೆಚ್ಚಿನ ಜನದಟ್ಟಣೆ ಕಂಡು ಬರ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರ್ತಿರೋದ್ರಿಂದ ಸಕಲ ಮುಂಜಾಗ್ರತೆ ಕೈಗೊಳ್ಳಲಾಗಿದೆ. ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ ಹಾಗೂ ಜನರ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಯಾವುದೇ ಸಮಸ್ಯೆ ಆಗದಂತೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಹಾಕುಂಭದ ಬಗ್ಗೆ ಅವಹೇಳನ ಮಾಡಿದ ವಿಪಕ್ಷಗಳಿಗೆ ಯೋಗಿ ಆದಿತ್ಯನಾಥ್ ಮಾತಿನ ಚಾಟಿಯನ್ನ ಬೀಸಿದ್ದಾರೆ. ಸೌಭಾಗ್ಯ ಎಂದುಕೊಂಡ್ರೆ ಒಳ್ಳೆಯದು, ದೌರ್ಭಾಗ್ಯ ಎಂದುಕೊಂಡರೆ ಅವನತಿಯಾಗುತ್ತೆ ಅಂತ ತಿರುಗೇಟನ್ನ ನೀಡಿದ್ದಾರೆ. महाकुंभ के बारे में जो बातें आप लोगों ने कही, आपने कहा कि एक जाति विशेष को वहां जाने से रोका गया, किसी जाति को रोका नहीं गया था. हम लोगों ने तो कहा था जो सद्भावना से जाएगा वो सम्मान से कुंभ में जाए, लेकिन जो सद्भावना से नहीं दुर्भावना से जाएगा तो उसकी दुर्गति भी होगी जरूर, अगर उसने कुंभ में अव्यवस्था पैदा करने का प्रयास किया. ದೇಶ ವಿದೇಶದ ಭಕ್ತರು ಮಾತ್ರವಲ್ಲದೆ ಹಲವು ಸೆಲೆಬ್ರಿಟಿಗಳು ಕೂಡ ಪವಿತ್ರ ಸ್ನಾನವನ್ನ ಮಾಡಿ ಪುನೀತರಾಗಿದ್ದಾರೆ. ಈವರೆಗೂ ಮೇಳದಲ್ಲಿ ಬರೋಬ್ಬರಿ 62 ಕೋಟಿಗೂ ಹೆಚ್ಚು ಮಂದಿ ಪುಣ್ಯ ಸ್ನಾನವನ್ನ ಮಾಡಿದ್ದು ಹೊಸ ದಾಖಲೆಯಾಗಿದೆ. ಬಾಲಿವುಡ್ ಸ್ಟಾರ್ ಅಕ್ಷಯ್ ಕುಮಾರ್ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ.
ಯಾವುದೇ ಸಮಸ್ಯೆಯಾಗದಂತೆ ಎಲ್ಲ ವ್ಯವಸ್ಥೆ ಕಲ್ಪಿಸಿರುವ ಯೋಗಿ ಆದಿತ್ಯನಾಥ್ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. बहुत बढ़िया इंतजाम है, बहुत अच्छी तरह मतलब हम यहाँ के सीएम साहब योगी साहब का बहुत बहुत धन्यवाद करते हैं कि इतना अच्छा इंतजाम कर रखा है. ಇಷ್ಟೇ ಅಲ್ಲ, ಚುನಾವಣಾ ಆಯೋಗದ ಅಧ್ಯಕ್ಷ ಜ್ಞಾನೇಶ್ ಕುಮಾರ್ ಕೂಡ ಸಂಗಮದಲ್ಲಿ ಕುಟುಂಬ ಸಮೇತರಾಗಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ನಿತ್ಯ ಕೋಟಿ ಕೋಟಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಪವಿತ್ರ ಸ್ನಾನವನ್ನ ಮಾಡ್ತಿದ್ದಾರೆ. ಶಿವರಾತ್ರಿಯಂದು ನಿರೀಕ್ಷೆಗಿಂತ ಹೆಚ್ಚು ಭಕ್ತರು ಸೇರುವ ಸಾಧ್ಯತೆ ಇದ್ದು ಮತ್ತೊಂದು ಇತಿಹಾಸ ಸೃಷ್ಟಿಯಾಗುವುದು ಪಕ್ಕಾ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳದಲ್ಲಿ ಜನವೋ ಜನ, ಎತ್ತ ನೋಡಿದ್ರೂ ಜನಸಾಗರ. ನಿತ್ಯ ತ್ರಿವೇಣಿ ಸಂಗಮದಲ್ಲಿ ಸಾಗರೋಪಾದಿಯಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ. ಹೀಗೆ ಪವಿತ್ರ ಸ್ನಾನ ಮಾಡುವ ನೀರು ಎಷ್ಟು ಶುದ್ಧ ಅನ್ನೋದ್ರ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡಿದ್ವು. ಸದ್ಯ ಅದರ ರಿಪೋರ್ಟ್ ರಿಪಬ್ಲಿಕ್ ಕನ್ನಡಗೆ ಸಿಕ್ಕಿದ್ದು. ಆ ಕುರಿತ ವರದಿ ಇಲ್ಲಿದೆ ನೋಡಿ. ನಲವತ್ಮೂರನೇ ದಿನ ಮಹಾಕುಂಭ ಮೇಳ ಸಂಭ್ರಮ. ಗಂಗಾ ಮಲಿನ ಅನ್ನೋದೇ ಶುದ್ಧ ಸುಳ್ಳು. ಪ್ರಯಾಗ್ರಾಜ್ನಲ್ಲಿನ ಮಹಾಕುಂಭ ಮೇಳ ಎಂದಿನಂತೆ ಇವತ್ತು ಫುಲ್ ಹೌಸ್. ಇನ್ನು ಕೇವಲ 2 ದಿನ ಬಾಕಿ ಉಳಿದಿರುವಂತೆಯೇ ಮಹಾಕುಂಭ ಮೇಳದ ಕಡೆ ಜನಪ್ರವಾಹ ಹರಿದು ಬರ್ತಿದೆ. ಇಡೀ ಮಹಾಕುಂಭ ಮೇಳದ ಲೆಕ್ಕಾಚಾರ ಗಮನಿಸಿದ್ರೆ ಒಟ್ಟು 45 ದಿನಗಳಲ್ಲಿ ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಯಾತ್ರಿಕರ ಲೆಕ್ಕವೇ 65 ಕೋಟಿ ದಾಟುವ ಸಾಧ್ಯತೆ ಇದೆ. ಹೀಗೆ ಸಾಗರೋಪಾದಿಯಲ್ಲಿ ನಿತ್ಯ ಹರಿದು ಬರ್ತಿರುವ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಪುನೀತರೇನೋ ಆಗ್ತಿದ್ದಾರೆ. ಆದ್ರೆ ಗಂಗಾ ನೀರು ಅದೆಷ್ಟರ ಮಟ್ಟಿಗೆ ಶುದ್ಧವಾಗಿದ್ದಾಳೆಂದು ಯೋಗಿ ಸರ್ಕಾರಕ್ಕೆ ವಿಪಕ್ಷಗಳು ಪ್ರಶ್ನೆ ಮಾಡಿತ್ತು. ಈ ಆರೋಪಕ್ಕೆ ಉತ್ತರ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಗಂಗಾಜಲ ರಿಪೋರ್ಟ್. ಇನ್ನು ಗಂಗಾ ಸೇರಿದಂತೆ ತ್ರಿವೇಣಿ ಸಂಗಮದ ನೀರು ಮಲಿನವಾಗಿದೆ ಅಂತ ಸಮಾಜವಾದಿ ಪಾರ್ಟಿ ಸೇರಿದಂತೆ ಪ್ರತಿಪಕ್ಷಗಳು ಆರೋಪಿಸ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಗಂಗಾಜಲ ಸಂಬಂಧಿಸಿದ ರಿಪೋರ್ಟ್. ಲ್ಯಾಬ್ ಪರೀಕ್ಷಾ ವರದಿಯಲ್ಲಿ ಗಂಗಾ ನೀರು ಕಲುಷಿತ ಆಗಿಲ್ಲ ಅಂತ ಬಯಲಾಗಿದೆ. ಇನ್ನು ಗಂಗಾಜಲ ಪರಿಶುದ್ಧವಾಗಿದೆ ಅಂತ ವರದಿ ಬಂದಿದೆ. ರಿಪೋರ್ಟ್ನಲ್ಲಿ ನೀರಿನಲ್ಲಿ ಪಿಎಚ್ ಪ್ರಮಾಣ 6.5 ರಿಂದ 8.5 ರಷ್ಟಿರಬೇಕು. ಸಂಗಮ್ ಘಾಟ್ನಲ್ಲಿ 8.4 ಪ್ರಮಾಣದಷ್ಟಿದೆ. ನೀರಿನಲ್ಲಿನ ಆಮ್ಲಜನಕ ಪ್ರಮಾಣ 3 mg ಇರಬೇಕು. ಸಂಗಮದಲ್ಲಿ 2.64 mg ಇದೆ. ಸಂಗಮ್ ಘಾಟ್ನಲ್ಲಿ 780 MPN ರಷ್ಟಿದೆ. ಇದಕ್ಕೂ ಮೊದಲು ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ನೀರಿನ ನೈರ್ಮಲ್ಯತೆ ಬಗ್ಗೆ ಉತ್ತರ ನೀಡಿದ್ದ ಯೋಗಿ ಆದಿತ್ಯನಾಥ್, ನೀರು ಮಲಿನವಾಗಿಲ್ಲ, ಯುಪಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರಂತರವಾಗಿ ಈ ಬಗ್ಗೆ ಮೇಲ್ವಿಚಾರಣೆ ಮಾಡ್ತಾ ಇದೆ ಅಂತ ಹೇಳಿದ್ರು. पॉल्यूशन कंट्रोल बोर्ड है, वो लगातार वहां पे जल की मॉनिटरिंग करता है, उसकी गुणवत्ता को बनाए रखने के लिए कार्य कर रहा है. और आज की जो उनकी रिपोर्ट है संगम की, कि संगम और उसके आगे पीछे जो बीओडी है वो 3 या उससे कम है और डिजॉल्व ऑक्सीजन की मात्रा ये 8 और 9 से अधिक पाई जा रही है. यानी संगम का जल स्नान करने लायक भी है और आचमन करने लायक भी है. जो लोग इसका दुष्प्रचार कर रहे हैं उन सबको इस बात को देखना चाहिए. ಅದರಂತೆ ಗಂಗಾ ನೀರು ಕಲುಷಿತವಾಗಿಲ್ಲ ಅನ್ನೋದು ವರದಿ ಮೂಲಕ ಗೊತ್ತಾಗ್ತಿದೆ. ಹೀಗಾಗಿ ಭಕ್ತರು ನಿಶ್ಚಿಂತೆಯಿಂದ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಬಹುದಾಗಿದೆ. ಅಲ್ಲದೆ ವರದಿ ಮೂಲಕ ವಿಪಕ್ಷಗಳಿಗೆ ಚಾಟಿ ಬೀಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.